ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಹಳೆ ರೆಸಿಪಿ ಅಂದರೆ ಓಲ್ಡ್ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತು ನಾನು ಮಾಣಿಕ್ಯದ ಉಂಡೆ ಅಥವಾ ಮನ್ಕುಂಡೆ ಅಂತ ಹೇಳ್ತೇವೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಮಾಣಿಕ್ಯದ ಉಂಡೆ ಮಾಡಲಿಕ್ಕೆ ನಾನು 1 ಕಪ್ ದೋಸೆ ರೈಸ್ ಹಾಕ್ತಾ ಇದ್ದೇನೆ. ಇದನ್ನು ರೇಷನ್ ರೈಸಲ್ಲಿ ಮಾಡಿಕೊಳ್ಬೋದು. ನಾವು ಚಿಕ್ಕ ಇರುವಾಗ ನಮಗೆ ಇದನ್ನು ಮಾಡಿಕೊಡ್ತಾ ಇದ್ದರು. ಈಗ ಇದನ್ನು ಮಾಡೋದೇ ಇಲ್ಲ, ಈಗ ಮಾಡೋದು ತುಂಬ ಕಡಿಮೆ ಆಗಿದೆ. ಈ ಉಂಡೆದ ಹೆಸರೇ ಮಕ್ಕಳಿಗೆ ಗೊತ್ತಿಲ್ಲ. ಈಗ ಈ ಅಕ್ಕಿಯನ್ನು ನೀರು ಹಾಕಿ 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ಅಕ್ಕಿಯನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ ಇದನ್ನು 2 ಗಂಟೆ ನೆನೆಯಲಿಕ್ಕೆ ಬಿಟ್ಟರೆ ಸಾಕು. 2 ಗಂಟೆ ನೆನೆದರೆ ಸಾಕಾಗ್ತದೆ. ಈಗ 2 ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದರ ನೀರು ಒಮ್ಮೆ ತೆಗೆದು ಇನ್ನೊಮ್ಮೆ ಇದನ್ನು ತೊಳೆದು ತರಬೇಕು. ಈಗ ನೋಡಿ, ಅಕ್ಕಿ ತೊಳೆದು ತಂದಿದ್ದೇನೆ. ಇದೀಗ ಸೈಡಿಗೆ ಇರಲಿ. ಹಾಗೆ ಇಲ್ಲಿ ನಾನೊಂದು ಪಾತ್ರೆಗೆ 1 ಕಪ್ ನೀರು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಅರ್ಧ ಅಥವಾ 3/4 ಕಪ್ ಹಾಕಿಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಿಹಿ ಕಡಿಮೆ ಮಾಡ್ತಾ ಇದ್ದೇನೆ, ಅರ್ಧ ಕಪ್ ಹಾಕ್ತಾ ಇದ್ದೇನೆ. ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬೋದು. 3/4 ಕಪ್ನಷ್ಟು ಹಾಕಿದರೆ ಸರಿ ಆಗ್ತದೆ. ಈಗ ಇದನ್ನು ಗ್ಯಾಸ್ ಆನ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಪಾಕ ಬರಲಿಕ್ಕಿಲ್ಲ, ಬರೀ ನೀರು ಒಂದು ಸಲ ಕುದಿದರೆ ಆಯಿತು. ನೀರು ಕುದಿದು ಬೆಲ್ಲ ನೀರಾದರೆ ಸಾಕು ಅಷ್ಟೇ. ಈಗ ನೋಡಿ, ನೀರು ಕುದೀತಾ ಉಂಟು. ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ. ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಮೂರು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. 1 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಯಾವ ಕಪ್ಪಲ್ಲಿ ಅಕ್ಕಿ ಹಾಕಿದ್ದೇವೆ ಅದೇ ಕಪ್ಪಲ್ಲಿ 1 ಕಪ್ ತೆಂಗಿನ ತುರಿ ಹಾಕಿದ್ದೇನೆ. 1 ಕಪ್ ರೈಸಿಗೆ 1 ಕಪ್ ತೆಂಗಿನ ತುರಿ. ತೆಂಗಿನಕಾಯಿ ತುರಿದುಕೊಳ್ಳುವಾಗ ಬಿಳಿ ಮಾತ್ರ ತುರಿದುಕೊಳ್ಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆಯೇ ಹಾಕಿಕೊಳ್ಬೇಕು. ಈಗ ಇದಕ್ಕೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರಬೇಕು. ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ನೋಡಿ, ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದು ರೈಸ್ ನುಣ್ಣಗೆ ಗ್ರೈಂಡ್ ಆಗಿದೆ, ಆದರೆ ಇದು ತೆಂಗಿನ ತುರಿ ಹಾಕಿದ್ರಿಂದ ಇದು ಸ್ವಲ್ಪ ತರಿ ತರಿ ಇದ್ದಾಗೆ ಕಾಣ್ತಾ ಉಂಟು. ಆದರೆ ಇದು ನುಣ್ಣಗೆ ಗ್ರೈಂಡ್ ಆಗಿದೆ. ನುಣ್ಣಗೆ ಗ್ರೈಂಡ್ ಆದ್ರೇ ಉಂಡೆ ನಿಮಗೆ ಸಾಫ್ಟಾಗಿ ಬರೋದು. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಮಾಡಿಟ್ಟ ಬೆಲ್ಲದ ನೀರನ್ನು ಸೋಸಿಕೊಂಡು ಹಾಕಬೇಕು, ಕಸ ಇದ್ದರೆ ಹೋಗ್ತದೆ. ಇದನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರೆಡಿ ಮಾಡಿಟ್ಟ ಹಿಟ್ಟಿನ ಪಾತ್ರೆಯನ್ನು ಗ್ಯಾಸ್ ಆನ್ ಮಾಡಿ ಬಿಸಿಯಾಗಲಿಕ್ಕೆ ಇಡಬೇಕು. ಇದನ್ನು ಕೈ ಬಿಡದೆ ಮಗುಚುತ್ತಾ ಇರಬೇಕು. ಈಗ ನಾನು ಗ್ಯಾಸ್ ಫಾಸ್ಟ್ ಇಟ್ಟಿದ್ದೇನೆ. ಇದು ಗಟ್ಟಿ ಆಗ್ತಾ ಸ್ವಲ್ಪ ಬರುವಾಗ ಗ್ಯಾಸ್ ಮೀಡಿಯಮಲ್ಲಿ ಇಡ್ತೇನೆ. ಈಗ ಇದು ಸ್ವಲ್ಪ ಇನ್ನು ಗಟ್ಟಿ ಆಗಲಿ. ಈಗ ಇದು ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಉಂಟು. ಈಗ ಗ್ಯಾಸ್ ಮೀಡಿಯಮಲ್ಲಿ ಇಟ್ಟಿದ್ದೇನೆ. ಮಾತ್ರ ಕೈ ಬಿಡಲಿಕ್ಕಿಲ್ಲ, ಸ್ವಲ್ಪವೂ ತಳ ಹಿಡಿಬಾರ್ದು, ಮಗುಚುತ್ತಾ ಇರಬೇಕು. ಕೈ ಬಿಡದೆ ಇದನ್ನು ಮಗುಚುತ್ತಾ ಇರಬೇಕು. ಈಗ ಇದು ಇಷ್ಟು ಗಟ್ಟಿಯಾದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿದ್ದೇನೆ. ಆನಂತರ ಇದಕ್ಕೆ ಈಗ 2 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬೇಕಿದ್ದರೆ ಸ್ವಲ್ಪ ಕಡಿಮೆನೂ ಹಾಕಿಕೊಳ್ಬೋದು. ಈಗ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲಿ ಇದೆ. ತುಪ್ಪ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಇದು ಗಟ್ಟಿ ಆಗಿದೆ, ಆಗ್ತಾ ಬಂದಿದೆ. ಇದು ಗಟ್ಟಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಅಷ್ಟರವರೆಗೆ ಇದನ್ನು ಇದೇ ರೀತಿ ಮಗುಚುತ್ತಾ ಇರಬೇಕು. ನೋಡಿ, ಇದು ಆಗಿದೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಗ್ಯಾಸಿಂದ ಕೆಳಗಿಟ್ಟಿದ್ದೇನೆ. ನೋಡಿ, ಇದು ಸ್ವಲ್ಪ ಇನ್ನು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ಉಂಡೆ ಕಟ್ಟಿಕೊಳ್ಬೇಕು. ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಲು ಇಟ್ಟಿದ್ದೇನೆ. ಇದು ನೀರು ಕುದಿ ಬರಲಿ, ಅಷ್ಟರವರೆಗೆ ಉಂಡೆ ಕಟ್ಟಿಕೊಳ್ಬೇಕು. ಈಗ ಉಂಡೆ ಕಟ್ಟುವ ಮೊದಲು ನೋಡಿ, ಸ್ವಲ್ಪ ಕೈಯಲ್ಲಿ ಹೀಗೆ ಹೊತ್ತಿಕೊಳ್ಬೇಕು. ಇದನ್ನು ಹೀಗೆ ಮಾಡೋದ್ರಿಂದ ಉಂಡೆ ಕ್ರ್ಯಾಕ್ ಆಗದೆ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಸಿಗ್ತದೆ. ಈಗ ನೋಡಿ, ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಆನಂತರ ಉಂಡೆ ಕಟ್ಟಿಕೊಳ್ಬೇಕು. ಉಂಡೆ ಸ್ವಲ್ಪ ಕ್ರ್ಯಾಕ್ ಇರಬಾರ್ದು, ಆ ರೀತಿ ನಾವು ಉಂಡೆ ಕಟ್ಟಿಕೊಳ್ಬೇಕು. ಈ ಉಂಡೆ ತಿನ್ನಲಿಕ್ಕೆ ತುಂಬಾ ಸಾಫ್ಟಾಗಿರ್ತದೆ. ಮರುದಿನ ತಿಂದರೂ ಕೂಡ ಇದು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ, ಸಾಫ್ಟಾಗೇ ಇರ್ತದೆ. ನೋಡಿ, ಇದೇ ರೀತಿ ಎಲ್ಲ ಉಂಡೆಯನ್ನು ನಾನು ಮಾಡಿಟ್ಟಿದ್ದೇನೆ.
ಇಡ್ಲಿ ಪಾತ್ರೆಯಲ್ಲಿ ಕುದಿಲಿಕ್ಕಿಟ್ಟ ನೀರು ನೋಡಿ ಕುದಿ ಬಂದಿದೆ. ಈಗ ಇದಕ್ಕೆ ನಾನಿಲ್ಲಿ ಒಂದು ತುಂಡು ಬಾಳೆ ಎಲೆ ಹಾಕ್ತಾ ಇದ್ದೇನೆ. ಬಾಳೆ ಎಲೆ ಇದ್ದರೆ ಹಾಕಿಕೊಳ್ಳಿ, ಇಲ್ಲದಿದ್ದರೆ ಆ ಒಳಗೇನು ಪ್ಲೇಟ್ ಇಟ್ಟಿದ್ದೇವೆ ಅದರ ಮೇಲೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಕೂಡ ಈ ಉಂಡೆಯನ್ನು ಇಡ್ಬೋದು. ಬಾಳೆ ಎಲೆಯಲ್ಲಿ ಇಟ್ಟರೆ ಬಾಳೆ ಎಲೆಯ ಪರಿಮಳ ಕೂಡ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮುಚ್ಚಳ ಮುಚ್ಚಿದನ್ನು 20 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಈಗ ಇದು ಬೇಯಲಿಕ್ಕೆ ಇಟ್ಟು 20 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿದ ನಂತರ ನೋಡಿ ಸ್ವಲ್ಪ ಈಗ ಮುಚ್ಚಳವನ್ನು ಓಪನ್ ಇಡಿ, ಇಲ್ಲದಿದ್ದರೆ ಸ್ಟೀಮ್ ನೀರು ಉಂಡೆ ಮೇಲೆ ಇಳೀತದೆ. ಹಾಗಾಗಿ ಸ್ವಲ್ಪ ಓಪನ್ ಇಟ್ಟು ಬಿಡಿ. 10 ನಿಮಿಷದ ನಂತರ ನೋಡಿ ಈಗ ಉಂಡೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಈಗ ನೋಡಿ ಮಾಣಿಕ್ಯದ ಉಂಡೆ ರೆಡಿಯಾಗಿದೆ, ಅಥವಾ ಮನ್ಕುಂಡೆ ಹೇಳ್ತೇವೆ. ಇದನ್ನು ಯಾರು ಮಾಡಿ ತಿನ್ನಲಿಲ್ಲ ಒಂದು ಸಲ ಖಂಡಿತ ಮಾಡಿ ನೋಡಿ, ತುಂಬಾ ರುಚಿಯಾದ ಉಂಡೆ ಇದು. ಈ ಉಂಡೆಯಲ್ಲಿ ಆ ತುಪ್ಪದ ಪರಿಮಳ ಅಂತೂ ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದರ ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಕೂಡ ತಿಂತಾರೆ. ಹೀಗೆ ತಿಂದರೂ ಕೂಡ ಒಳ್ಳೆಯದು. ಮರುದಿನ ಇಟ್ಟರೂ ಕೂಡ ಇದು ಸ್ವಲ್ಪವೂ ಗಟ್ಟಿ ಆಗೋದಿಲ್ಲ, ಸಾಫ್ಟಾಗೇ ಇರ್ತದೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂಥೇಳಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.